ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಓರ್ವ ವಿಶೇಷ ಅತಿಥಿಯನ್ನು ಇವತ್ತು ನಿಮ್ಮ ಮುಂದೆ ನಾವು ಕರೆತಂದಿದ್ದೀವಿ. ಶ್ರೀನಾಥ್ ಶೆಟ್ಟಿ ಇವರು ಹಿಪ್ನೋಟಿಸ್ಟ್, ಹೀಲರ್, NLP ಪ್ರಾಕ್ಟೀಸ್ನರ್, ಇದರ ಜೊತೆಗೆ ಆಧ್ಯಾತ್ಮಿಕ ಚಿಂತಕರು ಕೂಡ. ಆದರೆ ನಿಮಗಿವರನ್ನು ನೋಡಿದಾಗ ಹಂಗೆ ಅನಿಸೋದಿಲ್ಲ. ನಿಮಗಿವ್ರನ್ನ ನೋಡಿದಾಗ ಯಾಕೆ ವಿಭೂತಿ ಕಾಣ್ತಾ ಇಲ್ಲ, ಮೈ ಮೇಲೆ ಬೇರೆ ಬೇರೆ ರೀತಿಯ ಬಟ್ಟೆಗಳು ಕಾಣ್ತಾ ಇಲ್ಲ, ಶೂ ಎಲ್ಲ ಹಾಕ್ಕೊಂಬಂದಿದ್ದೀರಿ, ಹೀಗೆಲ್ಲ ಅನಿಸುತ್ತೆ. ಹಾಗಾಗಿಯೇ ಇದು ವಿಶೇಷತೆ. ಆದರೆ ಒಂದಂತೂ ನಿಮಗೆ ನಾನು ಗ್ಯಾರಂಟಿ ಕೊಡಬಲ್ಲೆ, ಹಿಂದೂ ಧರ್ಮದ ಬಗ್ಗೆ, ಆಮೇಲೆ ನಾವು ಕೇಳ್ತಾ ಇರುವಂತಹ ಏನು ದೇವರು ಪ್ರತ್ಯಕ್ಷರಾಗುತ್ತಾರಂತೆ, ದೇವರು ವರ ಕೊಟ್ಟರೆ ಎಲ್ಲವೂ ಆಗತ್ತಂತೆ, ಇಂಥದ್ದೆಲ್ಲ ಕೇಳ್ಕೊಂಬಂದಿದ್ದೀವಲ್ವ. ಈ ಕಲಿಯುಗದಲ್ಲಿ ಇದಾಗತ್ತಾ ಅಂತ ನಾವು ಕೇಳ್ತಾ ಇರ್ತೀವಿ. ಅದಾಗತ್ತಾ ಅನ್ನುವಂಥ ಪ್ರಶ್ನೆ ಈಗಲೂ ನನಗಿದೆ. ಅದನ್ನು ಇವ್ರ ಹತ್ರ ಕೇಳ್ತೀನಿ. ನಾನು ಕೂಡ ಇವರನ್ನು ಭಾಳ ಫಾಲೋ ಮಾಡ್ತೀನಿ. ಸೊ ಹಾಗಾಗಿ ನಾನು ಇವರನ್ನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನನಗೆ ಭಾಳ ಖುಷಿ ಇದೆ, ಹೆಮ್ಮೆ ಇದೆ. ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ನಿಮ್ಮ ಕೆಲವು ಪ್ರಶ್ನೆಗಳು ನಿಮ್ಮ ಮನದಲ್ಲಿ ಇರ್ಬೋದು. ಆ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಶ್ರೀನಾಥ್ ಶೆಟ್ಟಿ. ನಾನು ನಿಮ್ಮ ಮೈಂಡ್ ಮೆಕ್ಯಾನಿಸಮ್ ಯೂಟ್ಯೂಬ್ ಎಲ್ಲ ನಾನು ಭಾಳ ಫಾಲೋ ಮಾಡಿದ್ದೀನಿ. ಮೊದಲನೇದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ದೇವರಿದ್ದಾರೆ, ದೇವರಿಲ್ಲ, ಇದೆಲ್ಲ ಪ್ರಶ್ನೆಗಳು ಪ್ರತಿಯೊಬ್ಬರು ಹೇಳುವಂಥದ್ದೇ. ಇಲ್ಲ ರೀ, ಅದು ನೀವು ಒಮ್ಮೆ ಹೇಳ್ತಾರೆ ತಾಯಿ ದೇವರು, ಪ್ರಕೃತಿ ದೇವರು, ವಿಷ್ಣು ದೇವರು, ಆದರೆ ಭಾರತ ಕಲ್ಪನೆಯಲ್ಲಿ ದೇವರು ಅನ್ನುವಂಥದ್ದು ಇರುತ್ತೆ. ನಿಮ್ಮ ಕಲ್ಪನೆಯಲ್ಲಿ ಅದನ್ನು ಋಷಿಮುನಿಗಳು ನಮಗೆ ಏನು ಅಂತ ಹೇಳಿತ್ತು, ನಾವು ಏನು ತಿಳ್ಕೊಂಡಿದ್ದೀವಿ ದೇವರ ವಿಚಾರವನ್ನು? ಅಲ್ಲ, ನಾವು ಅಂದರೆ ದೇವರು ಅಂತ ಹೇಳಿದರೆ ನಮ್ಮ ಕನ್ಸೆಪ್ಟಲ್ಲಿ ಇರುವುದೇ ಬೇರೆ, ನಮ್ಮ ವೇದ ಉಪನಿಷತ್ತಲ್ಲಿ ಇರುವುದೇ ಬೇರೆ. ನಾವೇನು ತಿಳ್ಕೊಂಡಿದ್ದೇವೆ, ಒಂದು ಎಲ್ಲೊಬ್ಬ ಇದ್ದಾನೆ ವೈಕುಂಠದಲ್ಲಿ, ಕೈಲಾಸದಲ್ಲಿ, 4 ಕೈ ಇದೆ, 4 ಕಾಲಿದೆ, ಹೌದಲ್ವ? ಬಟ್ ಅದಲ್ಲ ಕನ್ಸೆಪ್ಟ್. ಇಡೀ ಬ್ರಹ್ಮಾಂಡ ನೋಡಿ, ದೇವರಿದ್ದಾನ ಇಲ್ವಾ, ಅಥವಾ ವಿಜ್ಞಾನಕ್ಕೂ ಅಧ್ಯಾತ್ಮಕ್ಕೂ ಕಾನ್ಫ್ಲಿಕ್ಟ್ ಇದೆಯಾ, ಇದೆಲ್ಲ ಕ್ವಶನ್ ಬರೋದು ವೆಸ್ಟರ್ನಿಂದ. ವೆಸ್ಟರ್ನಲ್ಲಿ ಒಬ್ಬ ದೇವರಿದ್ದಾರೆ, ಅವರಿಗೊಬ್ಬ ಮಗ ಇದ್ದಾನೆ ಅಥವಾ ಒಬ್ಬ ದೂತ ಇದ್ದಾನೆ, ಈ ರೀತಿ. ಇಂಡಿಯಾದಲ್ಲಿ ಹಾಗೆ ಅಲ್ಲ. ಇಂಡಿಯಾದಲ್ಲಿ ವಿಜ್ಞಾನ ನಿಮ್ಗೆ ಏನು ಹೇಳ್ತದ ಅಂತ ಹೇಳಿದರೆ, ಒಂದು ಪ್ರಿಮಾಡಿಕಲ್ ಮ್ಯಾಟರ್ ಇತ್ತು, ಅಥವಾ ಒಂದು ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿ ಇತ್ತು, ಅದರಲ್ಲಿ ಒಂದು ಬಿಗ್ ಬ್ಯಾಂಗ್ ಆಯಿತು, ಬಿಗ್ ಬ್ಯಾಂಗ್ ಆಗಿ ಈ ಎಲ್ಲ ಬ್ರಹ್ಮಾಂಡೋತ್ಪತ್ತಿ ಆಯಿತು, ಏನೆಲ್ಲ ವಿಜ್ಞಾನದಲ್ಲಿ ಬರ್ತದ ಅದೇ ರೀತಿ ಉಪನಿಷತ್ತಲ್ಲಿ ಕೂಡ ಬರ್ತದೆ. ಆ್ಯಕ್ಚುಲಿ ನಾವು ವೇದ 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 ಅಂತ ಹೇಳ್ತೇವೆ ಅಲ್ವಾ. ವೇದ ಅಂತ ಹೇಳಿದರೆ ನಿಜವಾಗಿ ತುಂಬ ಮಾಡರ್ನ್ ಅಂತ ಹೇಳಿದರೆ, ಇವತ್ತಿಂದ ಇನ್ನೂ 1000 ವರ್ಷ ಮಾಡರ್ನ್ ಇದೆ ಅದು. ಅದರ ಅರ್ಥ ಎಲ್ಲ ವೇದದಲ್ಲಿರೋದು ಮಾಡರ್ನ್ ಅಂತ ಕೇಳಿದರೆ ಎಲ್ಲ ಮಾಡರ್ನ್ ಅಲ್ಲ. ನಮ್ಮನ್ನು ತೋಳಗಳಿಂದ ರಕ್ಷಿಸು, ನಮ್ಮನ್ನು ಕಳ್ಳರಿಂದ ರಕ್ಷಿಸು, ನಮ್ಮನ್ನು ಕತ್ತಲಿಂದ ರಕ್ಷಿಸು ಅಂತ ಹೇಳುವ ಸೂಕ್ತಗಳು ಕೂಡ ಇದೆ. ಹಾಗಾದರೆ ಹೇಗೆ ಅದರಲ್ಲಿ ಅಷ್ಟು ನೀವು ಏನೆಲ್ಲ ಈಗ ಇನ್ನೂ ನಮ್ಮ ಕಲ್ಪನೆಗೆ ಬರದ ವಿಷಯಗಳೆಲ್ಲ ವೇದದಲ್ಲಿದೆ, ಅದೇ ಟೈಮಲ್ಲಿ ಅಲ್ಲಿ ಹೇಗೆ ಅಂತ ಕಾನ್ಫ್ಲಿಕ್ಟ್ ಹೇಗೆ ಇದೆ ಅಂತ ಕೇಳಿದರೆ, ಈ ಎಲ್ಲ ಪ್ರಶ್ನೆಗಳನ್ನು ಹುಡುಕಿಕೊಂಡು ಹೊರಟದ್ದು ವಿಜ್ಞಾನಿಗಳು. ನಮ್ಮ ದೇಶದಲ್ಲಿ ಅವರಿಗೆ ಋಷಿಗಳಂತ ಹೇಳ್ತಾರೆ ಅಷ್ಟೇ. ವಿಜ್ಞಾನ ಋಷಿ ಬೇರೆ ಬೇರೆ ಅಲ್ಲ. ಈಗ ನಾನು ಸ್ಟೀಫನ್ ಹಾಕಿಂಗ್ ಆಗಲಿ, ಅಥವಾ ಆಲ್ಬರ್ಟ್ ಐನ್ಸ್ಟೈನ್ ಆಗಲಿ, ಅಥವಾ ಬೇರೆ ಸೈಂಟಿಸ್ಟನ್ನಾಗಲಿ, ಅವರ ಗ್ರಂಥಗಳನ್ನು ಅಥವಾ ಅವರ ಒಂದು ಏನಾದರೂ ಪ್ರೋಗ್ರಾಮ್ ಇದ್ದರೆ BBC-ಯಲ್ಲಿ ಅಥವಾ ಅದನ್ನು ಕೂಡ ನಾನು ಉಪನಿಷತ್ತಿನಷ್ಟೇ ಇಂಟ್ರೆಸ್ಟಿಂದ ನೋಡ್ತೇನೆ. ಯಾಕೆಂತೇಳಿ ನನಗೆ ಅದರಲ್ಲಿ ಕಾನ್ಫ್ಲಿಕ್ಟ್ ಕಾಣ್ತಾ ಇಲ್ಲ. ಅರ್ಥ ಆಧ್ಯಾತ್ಮಕ್ಕೂ ವಿಜ್ಞಾನಕ್ಕೂ ಅಲ್ಲ, ಅದೇ ಇಲ್ಲ ಇಲ್ಲ ಅಂದರೆ ನಮಗೇನಾಗಿದೆ, ಅಧ್ಯಾತ್ಮ ಬೇರೆ, ಲೌಕಿಕ ಬೇರೆ. ಈಗ ನಮಗೇನಾಗಿದೆ ಗೊತ್ತಾ, ಅಧ್ಯಾತ್ಮ ಅಂತ ಹೇಳಿದರೆ ಎಲ್ಲ ಬಿಡುವುದು, ಜುಟ್ಟಿಟ್ಕೊಳ್ಳೋದು. ನೋಡಿ, ಭಾರತದ್ದು ಯಾವುದು ಕೂಡ ನಮಗೇನು ಸಮಸ್ಯೆ ಇಲ್ಲ, ಅರ್ಥ ಆಯ್ತಾ? ಬಟ್ ನಾವೆಲ್ಲ ಭಾಷಣದಲ್ಲಿ ಹೇಳ್ತೇವೆ, ಭಾರತದನ್ನು ಯಾರು ಫಾಲೋ ಮಾಡೋದಿಲ್ಲ, ನಮ್ಮ ಕಲ್ಚರ್ ಫಾಲೋ ಮಾಡೋದಿಲ್ಲ. ಯಾಕೆ ಫಾಲೋ ಮಾಡೋದಿಲ್ಲ ಅಂತ ಹೇಳಿದರೆ, ನೀವು ಅದನ್ನು ಬಡತನದೊಟ್ಟಿಗೆ ಆ್ಯಂಕರಿಂಗ್ ಮಾಡಿದ್ದೀರಿ. ಈಗ ಸೀರೆ ಉಡೋದು, ನಾವು ಚಿಕ್ಕ ಎಲ್ಲ ಇರುವಾಗ ಸೀರೆ ಉಡಬೇಕು, ಸೀರೆ ಉಡಬೇಕು, ಈಗಿನ ಮಕ್ಕಳು ಸೀರೆ ಉಡೋದಿಲ್ಲ, ಎಲ್ಲ ಭಾಷಣ ಮಾಡ್ತಿದ್ರು. ಯಾರು ಸೀರೆ ಉಡ್ತಿರ್ಲಿಲ್ಲ ಅಂತ ಹೇಳಿದರೆ ಮಾಡರ್ನವರು. ಈಗ ಚಿಕ್ಕ ಮಕ್ಕಳು ಕೂಡ ಉಡೋದಿಲ್ವಾ? ಯಾಕೆ ಅಂತ ಹೇಳಿದರೆ ಅದು ಭಾಷಣದಿಂದ ಬರುವಂಥ ವಿಷಯ ಅಲ್ಲ. ಯಾಕೆ ಸೀರೆ ಉಟ್ರು ಅಂತ ಹೇಳಿದರೆ, ಅಲ್ಲಿ ಮಾಡೆಲ್ಸ್, ಪಿಕ್ಚರ್ಸ್ನವರು ಎಲ್ಲ, ಹೀರೋಯಿನ್ಸ್ ಎಲ್ಲ ಉಡ್ತಾ ಇದ್ದಾರೆ. ಈಗ ಸಾನಿಯಾ ಮಿರ್ಜಾ ಮೂಗುತಿ ಹಾಕಿದ್ಲು, ಎಲ್ಲರೂ ಮೂಗುತಿ ಹಾಕಿದ್ರು ಅಂತ ಹೇಳಿದರೆ, ಭಾರತದ ಏನೆಲ್ಲ ಇದೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ನೀವು ಅದನ್ನು ಬಡತನದೊಟ್ಟಿಗೆ ಆ್ಯಂಕರಿಂಗ್ ಮಾಡಿದ್ದೀರಿ. ಸೊ ಅಧ್ಯಾತ್ಮವನ್ನು ಕೂಡ ನೀವು ಬಡತನದೊಟ್ಟಿಗೆ ಆ್ಯಂಕರಿಂಗ್ ಮಾಡಿದ್ದೀರಿ.
ಇಲ್ಲ, ಅಧ್ಯಾತ್ಮ ಅಂದರೆ ಈಗ ಸಾಧಾರಣವಾಗಿರುವಂಥದ್ದು, ಅವನು ಸನ್ಯಾಸಿ ಆದನಂತೆ, ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋದನಂತೆ, ಎಲ್ಲ ಐಶ್ವರ್ಯ ಅದು ಜಾಗ ಇದೆಲ್ಲ ಇತ್ತಂತೆ, ಅದನ್ನೆಲ್ಲ ದಾನ ಮಾಡಿದನಂತೆ ಅಂತ. ಆಗ ತಂದೆ ತಾಯಿಗಳಿಗಿರುವಂಥದ್ದು, ಇದನ್ನೆಲ್ಲ ಬಿಟ್ಟು ಹೋಗೋದಿದ್ರೆ ಯಾಕೆ ಮಾರಾಯ ಅಂತೇಳಿ. ಹಾಗಿದ್ರೆ ನನ್ನ ಪ್ರಶ್ನೆ ಇರುವಂಥದ್ದು, ಹಾಗಿದ್ರೆ ಆಧ್ಯಾತ್ಮ ಕೂಡ, ನೀವು ಆಧ್ಯಾತ್ಮದ ಹತ್ರ ಹೋಗಿ ಕೂಡ ನೀವು ಸುಖ ಸಂಪತ್ತಿನಿಂದ ಪಾಶ್ ಆಗಿ ಐಷಾರಾಮಿಯಾಗಿ ಬದುಕುವಂಥದ್ದೇನಾ, ಅದನ್ನೇ ಹುಡುಕುವಂಥದ್ದೇ? ಅಲ್ಲ, ಹಾಗೇ ಇರಬೇಕಂತ ನಮ್ಮ ಗ್ರಂಥ ಹೇಳುವುದು. ಬಟ್ ನಾವು ಎಷ್ಟು ಹಿಂದೆ ಬಂದಿದ್ದೇವೆ ಅಂತ ಹೇಳಿದರೆ, ಹಾಗೆ ಮಾಡಿದರೆ ಇವ ಒರಿಜಿನಲ್ ಅಲ್ಲ, ಒರಿಜಿನಲ್ ಅಂತ ಹೇಳಿದರೆ ಹಿಮಾಲಯದಲ್ಲಿದ್ದಾರೆ. ಇವರು ನೋಡಲಿಲ್ಲ ಹಿಮಾಲಯವನ್ನು, ನೋಡಿದ್ದರಿಂದ ಹೇಳ್ತಿದ್ದೇನೆ ನಾನು. ಓಕೆ, ನೀವು ಹಿಮಾಲಯ ಎಲ್ಲ ಹೋಗಿ ಬಂದಿದ್ದೀರಿ? ಅದೇ ತಿಂಗಳಿಗೆ, ವರ್ಷಕ್ಕೆ 4 ತಿಂಗಳು ನಾನು ನಾರ್ತಲ್ಲಿ ಇದ್ದದ್ದು. ನಾನು ಅವರಿಗೆ ಅದನ್ನು ಹೇಳ್ಕೊಳ್ಳೋಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ಅಂದರೆ 14 ವರ್ಷಗಳ ಸುದೀರ್ಘ ಪಯಣ ಅವರದ್ದು ಆಧ್ಯಾತ್ಮದ ಬಗ್ಗೆ ಕಂಡುಹಿಡಿಯಬೇಕು ಅಂತೇಳಿ. ಹಿಮಾಲಯಕ್ಕೆ ಹೋಗಿದ್ದಾರೆ, ನಾಗಾ ಸಾಧುಗಳು ಸಿಕ್ಕಿದ್ದಾರೆ, ಅವ್ರ ಜೊತೆ ಕಾಲ ಕಳೆದಿದ್ದಾರೆ, ಅಘೋರಿಗಳು ಸಿಕ್ಕಿದ್ದಾರೆ, ಅವ್ರ ಜೊತೆ ಕಾಲ ಕಳೆದಿದ್ದಾರೆ. ಆಮೇಲೆ ಎಲ್ಲ ರೀತಿಯ, ನಿಮಗೆ ಅಂತಂದರೆ ಎಲ್ಲ ಪಂಥಗಳು ಏನು ಹೇಳುತ್ತೆ, ವೈಷ್ಣವ ಪಂಥ ಏನು ಹೇಳುತ್ತೆ, ಶೈವ ಪಂಥ ಏನು ಹೇಳುತ್ತೆ, ಶಾಕ್ತ್ಯ ಪಂಥ ಏನು ಹೇಳುತ್ತೆ, ಗಣಪತ್ಯ ಪಂಥ ಏನು ಹೇಳುತ್ತೆ, ನಿಜವಾಗಲೂ ವೇದದಲ್ಲಿ ಹೇಳಿದ್ದೇನು, ವೇದದಲ್ಲಿ ಹೇಳಿದ್ದನ್ನು ಸರಳೀಕರಿಸಿದ್ದು ಹೇಗೆ ಉಪನಿಷತ್ನಲ್ಲಿ. ವೇದಗಳು ಹಾಗಿದ್ರೆ ಪುರಾಣಗಳನ್ನು ಇದ್ದ ಬದ್ದವರೆಲ್ಲ ಬೇರೆ ಬರೆದ್ರ, ತುಂಬ ಇತ್ತ, 18ಕ್ಕೆ ಸೀಮಿತಗೊಳಿಸಿದ್ಯಾರು, ಉಪನಿಷತ್ತುಗಳನ್ನು 10ಕ್ಕೆ ಸೀಮಿತಗೊಳಿಸಿದ್ಯಾರು. ಆಮೇಲೆ ಯಾವುದೇ ನೀವು ತತ್ವಮೀಮಾಂಸೆ ಮಾತಾಡುವಾಗ ವೇದ, ಉಪನಿಷತ್ತುಗಳು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆಯನ್ನು ಮೂಲವಾಗಿಟ್ಟುಕೊಂಡೇ ಮಾತಾಡಬೇಕು. ಅದಿಲ್ಲದೆ ನೀವು ಮಾತಾಡುವಂಗಿಲ್ಲ. ಇದನ್ನೆಲ್ಲ ಮಾಡಿದ್ಯಾರು, ಇವೆಲ್ಲದರ ಬಗ್ಗೆ ಭಾಳ ಅದ್ಭುತವಾಗಿ ಮಾತಾಡಿದ್ದಾರೆ. ಸೊ ಹಾಗಾಗಿ ಆ ವಿಚಾರಗಳು ಗೊತ್ತಿದ್ದು ಮಾತಾಡೋ ಕಾರಣಕ್ಕಾಗಿ ನಾನು ಅವರಲ್ಲಿ ಆ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇರುವಂಥದ್ದು. ಈಗ ನಮಗಿರ್ತದೆ, ಅಲ್ಲ, ನೀವು ಈಗ ಹೇಳಿದ್ರಲ್ವಾ, ಅಗೋರಿಗಳಿಗೆ ಸಿಕ್ಕಿದ್ದಾರೆ, ಅಗೋರಿಗಳಿಗೆ, ನಾಗಸಾಧುಗಳಿಗೆ ಯಾರಿಗೂ ಬೇಕಾದ್ರೂ ಸಿಗ್ಬೋದು. ನಮಗೆ ಫ್ಯಾಂಟಸಿ ಇದೆ ತಲೆಯಲ್ಲಿ ಅಷ್ಟೇ, ಅದೇನು ದೊಡ್ಡ ಇಶ್ಯೂ ಅಲ್ಲ. ಬಟ್ ಅದರಲ್ಲಿ 90% ಜನ ವೇಷ ಹಾಕುವವರು ಇರೋದು. ನಿಮಗೆ ಬೇರೆಯವರಿಗೆ ತೋರಿಸ್ಲಿಕ್ಕೆ ನೀವು ಹೇಳ್ತೀರಲ್ವಾ, ಎಲ್ಲ ಬಿಟ್ಟು ಅಂತ. ಏನು ಬಿಟ್ಟಿರ್ತಾರೆ ಅಂತ ನಾನು ಕೇಳೋದು. ಈಗ ನಿಮ್ಮ ಕನಸು ಏನಿರ್ತದೆ, ಒಂದು ಮನೆ, ಒಂದು ಗಾಡಿ, ಒಂದು ಒಳ್ಳೆ ಸಂಸಾರ ಅಷ್ಟೇ ಅಲ್ವಾ ನಿಮ್ಮದಂತ ಹೇಳಿದರೆ? ಜನರಲ್ ಆಗಿ ಹೇಳಿದ್ದು, ಜನರಲ್ ಹ್ಯೂಮನ್. ಬಟ್ ಅವರದ್ದು ನಿಮಗಿಂತ ಭಯಂಕರ ಆಸೆ ಇರ್ತದೆ ಅವರಿಗೆ. ಈಗ ಅವರಿಗೆ ಪುಣ್ಯ ಮಾಡಬೇಕು, ಧಾರ್ಮಿಕದಲ್ಲಿರೋರು ಯಾಕೆ ಪುಣ್ಯ ಮಾಡಬೇಕು ಅಂತ ಹೇಳಿದರೆ ನಮಗೆ ನರಕ ಸಿಗಬಾರ್ದು, ಅಂತ ಹೇಳಿದರೆ ನೋವು ಸಿಗಬಾರ್ದು, ಇಲ್ಲದಿದ್ರೆ ಪಾಪ ಮಾಡ್ಬೋದಲ್ವಾ? ಹೌದಲ್ವಾ? ಅಲ್ಲ, ಮಾಡಿ ಅಂತ ಹೇಳುವುದಲ್ಲ. ಅಲ್ಲ, ಅವರು ಕೂಡ ಬೇರೆ ರೀತಿಯ ಸುಖವನ್ನೇ. ಈಗ ಅಲ್ಲಿ ವೈಕುಂಠದಲ್ಲಿ ಏನು ಸಿಗ್ತದೆ? ಸುಖ ಸಿಗ್ತದೆ, ದೇವರ ಸಾನ್ನಿಧ್ಯ ಸಿಗ್ತದೆ. ಸತ್ತ ನಂತರ ಕೂಡ ನಾನು ಖುಷಿಯಾಗಿರಬೇಕು, ಅದಲ್ವಾ? ಸೊ ನಿಮ್ಮದು ಕೂಡ, ಮಾಮೂಲಿ ಜನರದ್ದು ಕೂಡ ಅದೇ ಅಲ್ವಾ? ನಿಮ್ಮದಂತೇಳಿ ನನ್ನದು ಕೂಡ ಸೇರಿಸಿ. ಸೊ ಅವರು ರುದ್ರಾಕ್ಷಿ ಹಾಕ್ಕೊಳ್ಳೋದು, ಬೇರೆ ಬೇರೆ ಒಂದು ಕೈ ಎತ್ತುವುದು, ಒಂದು ಬೆಂಕಿಯಲ್ಲಿ ಕೂರುವುದು, ಇದೆಲ್ಲ ಪ್ರದರ್ಶನ ಮಾಡೋದು ಯಾಕೆ? ಅಲ್ಲಿ ಹಣ ಕಲೆಕ್ಟ್ ಆಗ್ತದೆ. ತಮ್ಮ ಕೌಶಲಗಳನ್ನು ಜನರಿಗೆ ತೋರಿಸಲಿಕ್ಕೆ. ಅದರ ಅರ್ಥ ಅವರೇನು ಸಾಧನೆ ಮಾಡಲಿಲ್ಲ ಅಂತಲ್ಲ, ಮಾಡಿದ್ದಾರೆ. ಬಟ್ ಏನು ಗೊತ್ತಾ, ತೋರಿಸಲಿಕ್ಕೆ ಇರುವುದು ಎಲ್ಲ. ಈಗ ನನಗೆ ಕೂಡ ಹಾಗೆ, ನನಗೆ ಅದು ಇದು ಹೇಳ್ಬೋದು. ನಾನು ಯಾಕೆ ಹೇಳೋದಿಲ್ಲ? ನಾನು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಹೇಳೋದಿಲ್ಲ. ಫೇಮಸ್ ಆಗೋ ದೊಡ್ಡ ಇಶ್ಯೂ ಅಲ್ಲ. ಬಟ್ ಯಾರಿಗೆ ಬೇಕು ಅವ್ರು ಬರಲಿ ಅಂತ ನಾವು ಯಾಕೆ ಹೇಳಬೇಕು? ಮಾರ್ಕೆಟಲ್ಲಿ ಕೂತಾಗೆ ನನ್ನ ಹತ್ರ ಆಲೂಗಡ್ಡೆ ಇದೆ, ಬಜ್ಜಿ ಇದೆ, ಹೌದಲ್ವ? ಸೊ ಎಲ್ಲ ಬಿಟ್ಟಿದ್ದಾರೆ ಅಂತ ಏನಿಲ್ಲ. ಅವ್ರಿಗೂ ಮನೆ ಮಠ ಎಲ್ಲ ಇದೆ. ಮನೆ ಮಠ ಇಲ್ಲ, ಅವರು ಮನೆ ಕಟ್ಟಿರ್ತಾರೆ, ಆಶ್ರಮದಲ್ಲಿ ಇರ್ತಾರೆ. ಮತ್ತು ನೀವೆಲ್ಲ ಹೇಳ್ತೀರಲ್ವ, ಕುಂಭಮೇಳದಲ್ಲಿ ಅವ್ರ ಸಾಧುಗಳು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ಅವ್ರದ್ದೆಲ್ಲ ಆಶ್ರಮ ಇದೆ, ಅವರಿಗೆಲ್ಲ ID ಕಾರ್ಡ್ ಇದೆ, ಎಲ್ಲ ಇದೆ. ಅವರು ಆ ಕಡೆದೊಟ್ಟಿಗೆ ಜಾಯಿಂಟ್ ಆಗಿರ್ತಾರೆ. ಅವರಿಗೆ ಲೆಟರ್ ಬರ್ತದೆ. ಕೆಲವರೆಲ್ಲ ಯೂಟ್ಯೂಬಲ್ಲಿ ಹೇಳೋದು ಕೇಳಿದ್ದೆ, ಅದು ಏನು ಪಂಚಾಂಗ ನೋಡೋದು ಎಲ್ಲ ಬರ್ತಾರೆ ಆ ಟೈಮಿಗೆ ಅಂತ. ಹಾಗೆ ಎಲ್ಲ ಅವರಿಗೆಲ್ಲ ಲೆಟರ್ ಹೋಗಿ ಸರ್ಕಾರದಿಂದಲ್ಲ, ಅವರವರ ಅಖಾಡ ಅಂತ, ಅಖಾಡದ ಥ್ರೂವೇ ಸನ್ಯಾಸಿ ಆಗುವುದು. ಸೊ ಅವರೆಲ್ಲ ಆಶ್ರಮವನ್ನು ಮನೆ ಥರವೇ ಮಾಡಿರ್ತಾರೆ. ಇದು ನಾನು ನೋಡಿದ್ದನ್ನು ಹೇಳ್ತಾ ಇದ್ದೇನೆ. ಎಲ್ಲ ಪಾತ್ರೆ ಗೀತ್ರೆ, ಗ್ಯಾಸ್ ಕನೆಕ್ಷನ್, ಜನರೇಟರ್ ಎಲ್ಲ ತಗೊಂಡಿರ್ತಾರೆ. ಯಾರ ಹತ್ರ ಇಲ್ಲೂ ಅವರಿಗೆ ಆಸೆ ಇರ್ತದೆ ನಾವು ಆಗಬೇಕು ಹಾಗೆ ಅಂತ. ಬಡೆಲೋಗೆ ಅವಳು ಬಹುತ್ ಪೈಸೆ ಐತೆ ಎಷ್ಟೇ ಹೇಳ್ತಾರೆ. ಸೊ ಎಲ್ಲ ಬಿಟ್ಟವರು ಹಾಗೇನಿಲ್ಲ. ಬಟ್ ಅದು ಇರ್ತದೆ. ಶಂಕರಾಚಾರ್ಯರು ಅವರಿಗೆ ಏನು ಮಾಡಿದ್ದು ಅಂತ ಹೇಳಿದರೆ, ಬೌದ್ಧ ಧರ್ಮ ಎಷ್ಟು ಹರಡಿತ್ತು ಅಂತ ಹೇಳಿದರೆ ಹಿಂದೂ ಧರ್ಮದ ಅಡ್ರೆಸ್ ಇರಲಿಲ್ಲ. ಆ ಟೈಮಲ್ಲಿ ಶಂಕರಾಚಾರ್ಯರೆಲ್ಲ ಹಿಂದೂ ಧರ್ಮವನ್ನು ಪುನರುತ್ಥಾನ ಮಾಡಲಿಕ್ಕೆ, ನಿಜವಾಗಿ ಹಿಂದೂ ಧರ್ಮದಲ್ಲಿ ಏನಿತ್ತು ಅದನ್ನು ಪುನಃ ವಾಪಸ್ ತರಲಿಕ್ಕೆ ಅವ್ರು ಟ್ರೈ ಮಾಡಿದರು. ಆಗ ಬಂದದ್ದೇ ಈ ಶ್ರೀವಿದ್ಯೆಯ ಕನ್ಸೆಪ್ಟ್. ನೀವು ಹೇಳಿದ್ರಲ್ವ ಎಲ್ಲ ಬಿಡುವುದಂತ. ಎಲ್ಲ ಬಿಡಬೇಡಿ. ಯಾಕೆ ಅಂತ ಹೇಳಿದರೆ ಗ್ರಂಥಗಳಲ್ಲಿ ಇರುವುದೇ ನೀವು ಪಾಶಲ್ಲಿ ಬದುಕಿ ಅಂತ. ಅದೇ ನಾನು ಹೇಳಿದಲ್ವಾಗ, ಉಪನಿಷತ್ತು ವೇದ ಏನು ಅಂತ ಹೇಳಿದರೆ ಪ್ಯೂರ್ಲಿ ಸೈನ್ಸ್, ಅದು ದೇವರ ವಿಷಯವಿಲ್ಲ ಅದರಲ್ಲಿ.
ನಾವು ಹಾಗೆ ಪ್ಯೂರ್ ಸೈನ್ಸ್, ದೇವರ ವಿಷಯ. ಉಪನಿಷತ್ತಲ್ಲ, ವೇದ. ವೇದ 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 ಪ್ಯೂರ್ ಸೈನ್ಸ್, ಅದರಲ್ಲಿ ದೇವರ ವಿಷಯ ಇಲ್ಲ. ವಿಷಯವೇ ಇಲ್ಲ. ಓಕೆ, ಬರ್ತದೆ ಅದರಲ್ಲಿ ವಿಷ್ಣು ಅಂತ ಬರ್ತದೆ, ರುದ್ರ ಅಂತ ಬರ್ತದೆ. ಬಟ್ ನಾವು ಏನು ಲಿಂಕ್ ಮಾಡ್ತೇವೆ ನೋಡಿ, ಇದೇ ನಾವು ತುಂಬ ದೂರ ಬಂದಾಗಿದೆ. ಇನ್ನು ವಾಪಸ್ ಟ್ರ್ಯಾಕಿಗೆ ತಗೊಂಡು ಹೋಗ್ಲಿ ಭಾರಿ ಕಷ್ಟ ಆಗ್ತದೆ. ಅಲ್ಲಿ ಏನು ಮಾಡಿದ್ದಾರೆ, ಈಗ ವಿಷ್ಣುವಿನ ಭಕ್ತರು ಏನು ಹೇಳ್ತಾರೆ, ವಿಷ್ಣುವಿನ ಉಲ್ಲೇಖ ವೇದದಲ್ಲಿದೆ ಅಂತ. ಶಿವನ ಭಕ್ತರು, ಶಿವನ ರುದ್ರನ ಉಲ್ಲೇಖ ವೇದಗಳಲ್ಲಿದೆ. ಬಟ್ ವೇದದಲ್ಲಿ ಇರುವುದು ವಿಷ್ಣು ಮತ್ತು ರುದ್ರ, ಯಮ, ಇಂದ್ರ, ಅಗ್ನಿ, ವಾಯು ಎನ್ನುವ ಶಬ್ದಗಳು ಮಾತ್ರ. ನೀವು ರೂಪ ಕೊಟ್ಟದ್ದು ಪುರಾಣದಲ್ಲಿ. ಪುರಾಣ ಮೊದಲು ಬಂದದ್ದಲ್ಲ. ವಿಷ್ಣುವಿಗೆ 4 ಕೈ ಇದು ಎಲ್ಲ ರೂಪ ಕೊಟ್ಟದ್ದು ಪುರಾಣದಲ್ಲಿ. ವೇದದಲ್ಲಿ ರೂಪ ಬರುವುದಿಲ್ಲ, ಶಬ್ದ ಬರ್ತದೆ ವಿಷ್ಣು ಅಂತ. ಈಗ ಯಮ ಅಂತ ಶಬ್ದ ಬರ್ತದೆ. ನಾವು ಯಮ ಅಂತ ಹೇಳಿದ ಕೂಡ ನಮ್ಮ ತಲೆಗೆ ಈಗ ಒಬ್ಬ ಕೋಣದ ಮೇಲೆ ಇದು ಗದೆ ಇಟ್ಕೊಂಡು, ಇದು ಪುರಾಣದ್ದು. ವೇದದಲ್ಲಿ ಬರುವ ಯಮನಿಗೆ ಈ ರೀತಿ ಉಲ್ಲೇಖ ಇಲ್ಲ, ವರ್ಣನೆ ಇಲ್ಲ ಅವನದ್ದು. ಸೊ ಪ್ರಕೃತಿ ಶಕ್ತಿಗಳ ಉಲ್ಲೇಖ ಬರುವುದಲ್ಲಿ ವಾಯು, ಅಗ್ನಿ, ಇಂದ್ರ, ವಾಯು, ಪೃಥ್ವಿ, ಮೇಧ ಅಲ್ಲ, ಮೇಧ ನಮ್ಮಲ್ಲಿರುವ ಮೇಧಾಶಕ್ತಿಯ ಬಗ್ಗೆ. ಮತ್ತು ಈ ರೀತಿ ಎಲ್ಲ ಉಲ್ಲೇಖಗಳು ಬರುವುದು ಅದರಲ್ಲಿ. ಸೊ ವೇದಕಾರರು ಏನು ಹೇಳುವುದು ಅಂತ ಹೇಳಿದೆ, ವೇದ ಯಾರು ಅದು ಮಾಡಿದಾರ, ಅದು ನಿಜವಾಗಿತ್ತ, ಕೂತಾಗ ಏನು ಪ್ರಶ್ನೆ, ನೀವು ಫೋಕಸ್ ಮಾಡಿದಾಗ, ತಪಸ್ಸು ಅಂತ ಹೇಳಿದರೆ ಫೋಕಸ್ ಮಾಡೋದು. ಅಬ್ಸರ್ವರ್ ಇಫೆಕ್ಟ್ ಅಂತ ಇದೆ ಸೈನ್ಸಲ್ಲಿ. ಅಲ್ಲ, ಅದೊಂದು ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡಿ. ಅಂದರೆ ಬ್ರಹ್ಮಾಂಡ ಸೃಷ್ಟಿ ಆಗುತ್ತೆ, ಕೊನೆಗೆ ಮನುಷ್ಯ ಎಲ್ಲ ಸೃಷ್ಟಿ ಆಗ್ತಾರೆ, ಬುದ್ಧಿವಂತ ಆಗ್ತಾ ಬರ್ತಾನೆ. ಇದು ಏನು ಅಂತ ಅವನಿಗೊಂದು ಆಶ್ಚರ್ಯ ಆಗುತ್ತೆ, ಇದು ಏನು, ಎಲ್ಲಿಂದ ಶುರು ಆಯಿತು ಅಂತೇಳಿ. ಆಗ ಅವನು ಕಂಡುಕೊಂಡ ರೀತಿ ಏನು ಅಂತ ನೀವೀಗ ಹಾಗೆ ಹೇಳುವುದಲ್ಲ ವೇದ. ಓಕೆ, ವೇದ ಏನು ಹೇಳ್ತದೆ, ನಿಮ್ಮ ಏನು ಇವಲ್ಯೂಷನ್ ಆಯ್ತಲ್ವಾ, ಅದನ್ನೇ ಹೇಳ್ತದೆ ವೇದ ಅಂತ ಹೇಳಿದರೆ. ಇದಕ್ಕೆ ವೇದಾಂಗ ಅಂತ ಹೇಳುದು ಉಪನಿಷತ್ತಿಗೆ. ವೇದದಲ್ಲಿ ಏನು ಬರುವುದು ಅಂತ ಹೇಳಿದರೆ, ನೀವು ಸುಖವಾಗಿ ಬದುಕುವುದು ಹೇಗೆ. ಹಾಗಾದರೆ ನೀವು ಏನು ಮಾಡಬೇಕು, ಪೂಜೆ ಮಾಡಬೇಕು, ಅದು ಮಾಡಬೇಕು, ಏನಿಲ್ಲ, ಯಜ್ಞ ಮಾಡಬೇಕು. ಏನು ಯಜ್ಞ ಅಂತ ಹೇಳಿದರೆ, ನೀವು ಪ್ರಕೃತಿಗೆ ವಾಪಸ್ ಕೊಡುವುದು. ಅಗ್ನಿಯಲ್ಲಿ ತುಪ್ಪ ಅಥವಾ ಇಂಥದೇ ವಸ್ತು ಹಾಕ್ಬೇಕಂತಿದೆ, ಆ ವಸ್ತುವನ್ನು ಹಾಕಿ, ನೀವೊಂದು ಋಷಿಯ ಹಿಂದಿನ ಫೋಟೋ ಎಲ್ಲ ನೋಡಿದರೆ ಹೇಗಿರ್ತದೆ ನಿಮಗೆ, ಅವ್ರ ಖಾಲಿ ಯಾಗ ಮಾಡ್ತಾ ಇರ್ತಾರೆ. ಸೊ ಪ್ರಕೃತಿಗೆ ನೀವು ವಾಪಸ್ ಕೊಡುವುದು, ಪ್ರಕೃತಿಯನ್ನು ಪ್ಯೂರಿಫಿಕೇಶನ್ ಮಾಡೋದು. ಇಂಥದ್ದು ವಸ್ತು ಹಾಕಿದರೆ ಪ್ರಕೃತಿಯಲ್ಲಿ ಇಂಥದ್ದಾಗ್ತದೆ ಅಂತ ಅದರಲ್ಲಿದೆ. ಸೊ ಅದನ್ನು ಮಾಡೋದು ಅಷ್ಟೇ ನಿಮ್ಮ ಕೆಲಸ. ನೀವು ಸತ್ತರೆ ಕೂಡ ಹೆಣ ನೋಡಲಿಕ್ಕೆ ಬಂದವರು ತುಪ್ಪ ತಗೊಂಡು ಬರಬೇಕಂತ ಉಂಟು. ತುಪ್ಪ ತಕೊಂಡು ಬರಬೇಕು, ತುಪ್ಪ ತಗೊಂಡ್ಬರ್ಬೇಕು. ಈಗ ನಾವೇನು ಬಟ್ಟೆ ತಗೊಂಡು ಹೋಗ್ತೇವೆ, ಅದು ತಗೊಂಡು ತುಪ್ಪ ತಗೊಂಡು ಬಂದರೆ, ಒಂದು ಮನುಷ್ಯ 100 kg ಇದ್ದರೆ 100 kg ತುಪ್ಪದಿಂದ ಸುಡಬೇಕು ಅವನನ್ನು ಅಂತ ಹೇಳಿದರೆ. ಅದೇ ನಾನು ಹೇಳಿದಲ್ಲ, ವೇದದ ಬಗ್ಗೆ ಮಾತಾಡೋದು, ಅದರ ಬಗ್ಗೆ ಒಂದು ದಿವಸ ಮಾತಾಡಬೇಕಾಗ್ತದೆ. ಏನಂತ ಹೇಳಿದರೆ, ಅದರಲ್ಲಿ ಎಷ್ಟು ಹೇಳ್ತದೆ ಅಂತ ಹೇಳಿದರೆ, ಹೆಣ ಎತ್ತುವ ಮೊದಲು ತಮ್ಮ ಇದ್ದರೆ, ಈಗ ಗಂಡ ಸತ್ತಿದ್ರೆ ಅತ್ತಿಗೆಯನ್ನು ತಮ್ಮನಿಗೆ ಮದುವೆ ಮಾಡಿಕೊಡು ಮೊದಲು. ಅದರ ನಂತರ ಎಷ್ಟು ವೇಟ್ ಇದೆ ಅಷ್ಟು ತುಪ್ಪದಲ್ಲಿ ಅವನನ್ನು ಸುಡಬೇಕು ಅಂತ ಹೇಳಿದರೆ, ದೇಹ ಸುಡುವಾಗ ಏನು ಕಾರ್ಬನ್ಸ್ ಎಲ್ಲ ಹೊರಗೆ ಬರ್ತದೆ, ಅದನ್ನು ಬ್ಯಾಲೆನ್ಸಿಂಗ್ ಮಾಡಲಿಕ್ಕೆ ತುಪ್ಪವನ್ನು ಸುಡಬೇಕು. ಇಷ್ಟು ಮಾಡಿದರೆ ಮತ್ತೆ ಯಾವುದು ನಿಮ್ಮ ಗರುಡ ಪುರಾಣ ಎಲ್ಲ ಪುರಾಣದಲ್ಲಿ ಬಂದದ್ದು, ಶ್ರಾದ್ದ ಕರ್ಮ ಯಾವುದು ವೇದದಲ್ಲಿ ಬರುವುದಿಲ್ಲ. ಮದುವೆಯ ಪ್ರಸ್ತಾಪ ಬರುವುದಿಲ್ಲ. ಮದುವೆಯಲ್ಲಿ ಈಗ ಕೂಡ ಯಾವ ಮಂತ್ರ ಕೂಡ ವೇದ ಮಂತ್ರ ಇಲ್ಲ. ಅರ್ಥ ಆಯ್ತಾ? ಸೊ ವಿಷ್ಣುವಿನ ಬಗ್ಗೆ ಹೇಳಿರ್ಬೋದು, ರುದ್ರನ ಬಗ್ಗೆ ಹೇಳಿರ್ಬೋದು, ಎಲ್ಲ ಪ್ರಕೃತಿ ಶಕ್ತಿಗಳನ್ನು ಹೇಳ್ತದೆ. ಪ್ರಕೃತಿ ಶಕ್ತಿಗಳನ್ನು ನಿಮಗೆ ಬೇಕಾದಾಗಿ ನೀವು ಯೂಸ್ ಮಾಡಿ ಸುಖದಲ್ಲಿ ಬದುಕುವುದು ಹೇಗೆ ಅಂತ ಹೇಳುವುದು ವೇದ. ಅಂದರೆ ಬ್ರಹ್ಮಾಂಡ ಹೆಂಗೆ ಸೃಷ್ಟಿ ಆಯಿತು ಅಂತ ಹೇಳೋದು ಮತ್ತು ಅದರ ವೇದ ಹೇಳುವುದಿಲ್ಲ, ಕಥೆಯ ರೂಪದಲ್ಲಿ ಹೇಳ್ತದೆ, ಹೇಳುವುದಿಲ್ಲ ಅಂತಿಲ್ಲ. ಬಟ್ ಉಪನಿಷತ್ತು ನಂತರ ಬಂದದ್ದು, ವೇದ ನಂತರ ಬಂದದಕ್ಕೆ, ವೇದದ ಕೊನೆಯಲ್ಲಿ ಬಂದದಕ್ಕೆ ಅದಕ್ಕೆ ಹೇಳುವುದು ವೇದಾಂತ ಅಂತ. ಅಲ್ಲೇ ಋಷಿಗಳು ಏನು ಆಲೋಚನೆ ಮಾಡಿದ್ದಾರೆ ಅಂತ ಹೇಳಿದರೆ, ನೀವು ಆರಣ್ಯಕ್ಕಾಗಲಿ ಅಥವಾ ಏನು ಕರ್ಮಠತನ ಎಲ್ಲ ವೇದದಲ್ಲಿ ಹೇಳಿತ್ತ, ಇದನ್ನು ಮಾಡಿ ಸುಖವಾಗಿ ಬದುಕ್ಬೋದು ಅಷ್ಟೇ. ಬಟ್ ವಾಟ್ ನೆಕ್ಸ್ಟ್? ನೀನು ಪುನಃ ಒಳ್ಳೆ ಕೆಲಸ ಮಾಡ್ತಿ, ಸ್ವರ್ಗಕ್ಕೆ ಹೋಗ್ತಿ. ಈ ಸ್ವರ್ಗ ನರಕ ಕಾನ್ಸೆಪ್ಟ್ ಕೂಡ ಅಷ್ಟೇ. ಏನಂತ ಹೇಳಿದರೆ, ಇದು ಉಪನಿಷತ್ತಲ್ಲಿ ನಿಮಗೆ ಮಾಂಡುಕ್ಯ ಉಪನಿಷತ್ತಲ್ಲಿ ಕ್ಲಿಯರ್ ಆಗಿ ಬರ್ತದೆ. ಅದು ಕೇಳುವುದಲ್ವಾ. ಇದರಲ್ಲಿ ವಿಜ್ಞಾನ, ನೀವು ಫಸ್ಟಿಗೆ ಕೇಳಿದ ಕ್ವಶನ್ಗೆ ನಾನು ಎಲ್ಲಿಂದ ಎಲ್ಲಿಗೂ ಹೋದೆ. ಉಪನಿಷತ್ತು ಏನು ಹೇಳ್ತದೆ, ವಿಜ್ಞಾನ ಏನು ಹೇಳ್ತದೆ, ಇದಲ್ಲ. ಇದು ನೀವು ಅದನ್ನು ಸ್ಪೆಸಿಫಿಕೇಶನ್ ಮಾಡಲೇಬಾರ್ದು. ಸ್ಟಡಿ ಮಾಡ್ತದೆ ಒಂದು ನಿದ್ರೆಯನ್ನು ಮಾಂಡುಕ್ಯ ಉಪನಿಷತ್ತು. ನಮಗೆ ಧರ್ಮ ಅಂತ ಹೇಳಿದರೆ ದೇವರು, ಈ ರೀತಿ ಎಲ್ಲ ಕಾನ್ಸೆಪ್ಟ್ ಉಂಟು. ಇಲ್ಲಿ ನಮ್ಮ ಭಾರತದಲ್ಲಿ ಆ ಕಾನ್ಸೆಪ್ಟ್ ಅಲ್ಲ, ಅದು ನಿದ್ರೆಯನ್ನು ಸ್ಟಡಿ ಮಾಡ್ತದೆ. ನಿದ್ರೆ ಅಂದರೆ ಏನು? ಇಡೀ ಮಾಂಡುಕ್ಯ ಉಪನಿಷತ್ತು 12 ಶ್ಲೋಕಗಳಲ್ಲಿ
ನಿದ್ರೆಯ ಮೂಲಕ ಅಧ್ಯಾತ್ಮವನ್ನು ಬ್ರಹ್ಮಾಂಡವನ್ನು ವಿವರಿಸ್ತದೆ, ಓ ಕಾಮದ ಮೂಲಕ ಕೂಡ ವಿವರಿಸ್ತದೆ. ಹ್ಮ್ ಹ್ಮ್ ಅಂತ ಹೇಳಿದ್ರೆ ಈ ನಮಗೆ ಈಗ ನಾವೇನು ಮಾಡರ್ನ್ ಅಂತ ತಿಳ್ಕೊಂಡಿದ್ದೇವೆ, ನಮಗೆ ಇದ್ದ ಈ ಚಿಕ್ಕ ಬುದ್ಧಿ ಇಲ್ಲ ಅವರಿಗೆ. ಈಗ ನಾವು ಒಂದು ಯಾರಾದರೂ ಏನಾದರೂ ಅಶ್ಲೀಲ ದೃಶ್ಯ ಅಥವಾ ಏನೋ ಬ್ಲೂ ಫಿಲ್ಮ್ ಏನಾದರೂ ನೋಡ್ತಾ ಇದ್ರೆ ನಾವು ಅವ್ನು ಕೆಟ್ಟವನಂತ ಮಾಡ್ತೇವೆ, ಹೌದಲ್ವ? ನಮ್ಮ ಮನೆಯವರು ಹುಡುಗರು ಯಾರಾದರೂ ಹುಡುಗಿಯರು ನೋಡ್ತಾ ಇದ್ರೆ ನಾವು ಅವ್ರು ಕೆಟ್ಟವರಂತ. ಹಿಂದಿನವರಾಗಾದ್ರೆ ದೇವಸ್ಥಾನದಲ್ಲಿ ಹೇಗೆ ಅಂಥ ಸೀನನ್ನೆಲ್ಲ ಕೆತ್ತಿದ್ರು ಅಂತ ಹೇಳಿದ್ರೆ ಅವರಿಗೆ ಅದು ಬೇರೆ ಇದು ಬೇರೆ ಎಲ್ಲ ಜೀವನ ಅಷ್ಟೇ, ಲೈಫ್ ಮಾತ್ರ ಇದ್ದದ್ದು ಅವರಿಗೆ. ನಿದ್ರೆ ಕೂಡ ಲೈಫು, ಸೆಕ್ಸ್ ಕೂಡ ಲೈಫ್, ಹೌದಲ್ವಾ? ಸೊ ಎಲ್ಲದರ ಬಗ್ಗೆ ಮಾತಾಡಿದ್ದಾರೆ ಅವರು. ವಾಸಯನ 34 ರೀತಿಯಲ್ಲಿ ಹೇಗೆ ಕಿಸ್ ಮಾಡೋದು, 64 ರೀತಿಯಲ್ಲಿ ಹೇಗೆ ಹುಡುಗ ಹುಡುಗಿ ಸೇರುವುದು ಎಲ್ಲ ಹೇಳ್ತಾನೆ. ಹಾಗಾದ್ರೆ ಅವನು ಕೆಟ್ಟವನಾ ಅಂತ ಹೇಳಿದ್ರೆ ಜೀವನದ ಎಲ್ಲ ಇದರ ಬಗ್ಗೆ ಮಾತಾಡಿದ್ದಾರೆ. ಇದಕ್ಕೆ ಹೇಳೋದು ಭಾರತ ವಿಶ್ವಗುರು ಅಂತ ನಾವು ಏನು ಹೇಳ್ತೇವೆ. ವಿಶ್ವಗುರು ಅಂತ ಹೇಳಿದರೆ ಬೇರೆ ಯಾವ ದೇಶಗಳು ಇಷ್ಟು ಆಲೋಚನೆ ಮಾಡಲಿಲ್ಲ. ಗ್ರೀಕಲ್ಲೆಲ್ಲ ಸ್ವಲ್ಪ ಆಲೋಚನೆ ಮಾಡಿದ್ದಾರೆ, ಅರಿಸ್ಟಾಟಲ್, ಪ್ಲೂಟೋ ಅವರೆಲ್ಲ. ಬಟ್ ಇದು ಖಾಲಿ ಮನುಷ್ಯನ ಒಂದು ಪ್ರಜ್ಞೆಯ ಬಗ್ಗೆ, ಮನುಷ್ಯನ ಜೀವನದ ಬಗ್ಗೆ ಯೋಚನೆ ಮಾಡಿದ್ದು. ಸೊ ಮಾಂಡುಕ್ಯ ಉಪನಿಷತ್ತಲ್ಲಿ ಹೇಳ್ತದೆ, ಈಗ ನೀವು ಜಾಗೃತ ಸ್ಥಿತಿಯಲ್ಲಿದ್ದೀರಿ. ಜಾಗೃತ ಸ್ಥಿತಿ ಅಂತ ಹೇಳಿದರೆ ನಾವು ದೇಹದಲ್ಲಿ ಇರುವುದು, ನಮ್ಮ ಪ್ರಜ್ಞೆ. ಅರ್ಥ ಆಗ್ತುಂಟಲ್ವಾ? ಸೊ ದೇಹದಲ್ಲಿರುವಾಗ ನಿಮ್ಮ ಅನುಭವ ಬೇರೆ, ನನ್ನ ಅನುಭವ ಬೇರೆ, ಬೇರೆಯವರ ಅನುಭವ ಬೇರೆ, ಒಬ್ಬೊಬ್ಬರದ ಅನುಭವ ಬೇರೆ ಬೇರೆ. ಇನ್ನು ನೆಕ್ಸ್ಟ್ ಸ್ಟೇಜ್ ಇದೆ ಜಾಗೃತ ಅನ್ನೋದು ಸ್ವಪ್ನ ಅಂತ. ಸ್ವಪ್ನದಲ್ಲಿ ಡ್ರೀಮ್ ಸ್ಟೇಟಲ್ಲಿ, ಡ್ರೀಮ್ ಸ್ಟೇಟಲ್ಲಿ ನಿಮ್ಮ ಅನುಭವ ಬೇರೆ, ಮತ್ತೊಬ್ಬರ ಅನುಭವ ಬೇರೆ, ನನ್ನ ಅನುಭವ ಬೇರೆ. ಸೊ ಮಾಂಡುಕ್ಯ ಉಪನಿಷತ್ತು ಹೇಳ್ತದೆ, ಪ್ರಜ್ಞೆ ನಿಮ್ಮದು, ಪ್ರಜ್ಞಾನಂ ಬ್ರಹ್ಮ. ಏನು ನಿಮಗೆ ಒಳಗಿಂದ ನಾನು ಎನ್ನುವುದೊಂದು ಇದ್ದೆ ಅಲ್ವಾ ಪ್ರಜ್ಞೆ, ಅದೇ ಬ್ರಹ್ಮ ಅಂತ. ಬ್ರಹ್ಮಾಂಡ ಅಂತ ಹೇಳಿದರೆ ಇಡೀ ಬ್ರಹ್ಮಾಂಡ, 4 ತಲೆ ಬ್ರಹ್ಮ ಅಲ್ಲ. ಸೊ ಹೇಳ್ತದೆ, ನೀವು ಒಳಗೆ ಆ ಪ್ರಜ್ಞೆ ದೇಹದ ಮೂಲಕ ಇಡೀ ಪ್ರಪಂಚವನ್ನು ನೋಡ್ತದೆ. ಅದಕ್ಕೆ ಹೆಸರು ನೋಡಿ, ಪ್ರಪಂಚ 5. ನಮ್ಮ 5 ಅಂಗಗಳಿಂದ ಏನು ನಮಗೆ ಪರ್ಸೆಪ್ಷನ್ ಆಗ್ತದೆ, ಇದು ಪ್ರಪಂಚ. ಒಂದು ವೇಳೆ ಈ 5 ಅಂಗಗಳಿಲ್ಲದಿದ್ದರೆ ನಮಗೆ ಪ್ರಪಂಚ ಇಲ್ಲ. ಕ್ವಾಂಟಮ್ ಫಿಸಿಕ್ಸ್ ಎಲ್ಲ ನೀವು ಸ್ಟಡಿ ಮಾಡಿದರೆ ಅದರಲ್ಲೆಲ್ಲ ನಿಮಗೆ ಗೊತ್ತಾಗ್ತದೆ. ಏನಂತ ಹೇಳಿದ್ರೆ ಎಲ್ಲ ವೇವ್ಸ್ ಮಾತ್ರ ಇರುವುದು. ಈ ವೇವ್ಸೇ ಅಬ್ಸರ್ವರ್ ಇಫೆಕ್ಟ್ ಅಂತ ಹೇಳ್ತಾರೆ. ನೀವು ಒಂದು ವೇವ್ಸನ್ನು ನೀವು ನೋಡಿದಾಗ, ಅಬ್ಸರ್ವರ್ ಇದ್ದಾಗ ಅದು ಮ್ಯಾಟರ್ ಆಗಿ ಚೇಂಜ್ ಆಗ್ತದೆ. ಸೊ ಏನು ಸೈನ್ಸ್ ಅಂತ ಹೇಳಿದರೆ, ಸೈನ್ಸ್ ಅಂತ ಮಾತಾಡ್ತೇವೆ ನಾವು. ಎಲೆಕ್ಟ್ರಾನನ್ನು ಮ್ಯಾಟರ್ ಅಂತ ಹೇಳಿದವನಿಗೂ ನೊಬೆಲ್ ಸಿಕ್ಕಿದೆ, ಎಲೆಕ್ಟ್ರಾನನ್ನು ವೇವ್ಸ್ ಅಂತ ಹೇಳಿದವನಿಗೂ ನೊಬೆಲ್ ಸಿಕ್ಕಿದೆ, ಎಲೆಕ್ಟ್ರಾನ್ ವೇವ್ಸ್ ಕೂಡ ಹೌದು ಮ್ಯಾಟ್ರ್ ಕೂಡ ಹೌದು ಅಂತ ಹೇಳಿದವನಿಗೂ ನೊಬೆಲ್ ಸಿಕ್ಕಿದೆ. ಸೊ ಯಾವುದು ಸತ್ಯ? ಆದ್ದರಿಂದ ಸೈನ್ಸನ್ನು ನಾವು ತಪ್ಪು ಅಂತ ಹೇಳೋದಲ್ಲ. ವಿಜ್ಞಾನಿಗಳು ಹೊರಗೆ ಹುಡುಕಿತ್ತು, ಅಧ್ಯಾತ್ಮ ಒಳಗೆ ಹುಡುಕಿತ್ತು, ಇಷ್ಟೇ. ಅಂತ ಹೇಳಿದೆ ಎಲ್ಲ ಒಂದು ಸಿಂಗ್ಯುಲಾರಿಟಿ, ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿಯಿಂದ ಹೊರಗೆ ಬಂದ ಕಾರಣ, ಎಲ್ಲ ಒಂದರಿಂದ ಬಂದ ಕಾರಣ, ಎಲ್ಲದರ ಮೂಲ ಒಂದೇ ಆದ ಕಾರಣ ನಾವು ಕೂಡ ಅದೇ ಅಲ್ವಾ? ಸೊ ಅದನ್ನೇ ಆತ್ಮ, ಇದೆಲ್ಲ ಸೇರಿದಕ್ಕೆ ಪರಮಾತ್ಮ ಅಂತ ಹೇಳ್ತಾರೆ. ನೀವು ಫಸ್ಟ್ ಕೇಳಿದ ಕ್ವಶನ್ಗೆ ನಾನು ಎಲ್ಲಿಂದ ಎಲ್ಲಿಗೆ ಹೋಗ್ತೇನೆ, ಫಸ್ಟ್ ಕೇಳಿದ ಕ್ವಶನ್ಗೆ ಆತ್ಮ, ಎಲ್ಲ ಆತ್ಮಗಳು ಸೇರಿದಕ್ಕೆ ಪರಮಾತ್ಮ ಅಂತ ಹೇಳೋದು. ಹೇಗೆ ಗೌರ್ಮೆಂಟ್ ಅಂತ ಹೇಳಿದರೆ ಪೊಲೀಸ್ನವರು, ಮಂತ್ರಿಗಳು ಎಲ್ಲ ಸೇರಿ, ನಾವು ಮೊದಲು ಚಿಕ್ಕ ಇರುವಾಗ ಗೌರ್ಮೆಂಟ್ ಅಂತ ಹೇಳಿದರೆ ಎಲ್ಲಿದೆ ಅಂತಲೇ ತಲೆಯಲ್ಲಿ ಇರ್ತಿತ್ತು. ಗೌರ್ಮೆಂಟ್ ಏನು ಈಗ ಗೊತ್ತಾಗ್ತುಂಟು. ಗೌರ್ಮೆಂಟ್ ಅಂತ ಹೇಳಿದರೆ ಒಂದು ವ್ಯಕ್ತಿ ಅಥವಾ ಒಂದು ಜಾಗ ಅಲ್ಲ, ಇಲ್ಲೂ ಕೂಡ ಗೌರ್ಮೆಂಟ್ ಉಂಟು. ಹೌದಲ್ವಾ? ಸೊ ಹಾಗೆ ಪರಮಾತ್ಮ ಅಂತ ಹೇಳುವ ಹೆಸರು ನೋಡಿ, ಎಲ್ಲ ಆತ್ಮಗಳು ಸೇರಿದಕ್ಕೆ ಅಂತ ಹೇಳಿದರೆ ಎಲ್ಲವೂ ಇದೆಲ್ಲ ಸೇರಿದಕ್ಕೆ. ಕ್ವಾಂಟಮ್ ಫಿಸಿಕ್ಸಲ್ಲಿ ಹೇಳುವುದೇನು, ಎಲ್ಲವೂ ಎನರ್ಜಿ ಮಾತ್ರ. ಎನರ್ಜಿ ನಿಮಗೆ ವೈಬ್ರೇಷನಿಂದ ಎನರ್ಜಿಯಿಂದ ಫಿಸಿಕಲ್ ಮ್ಯಾಟರ್ ತಯಾರಾಗುವುದು ಅಂತ ಹೇಳಿದರೆ ಇಲ್ಲಿ ಯಾವುದು ಬ್ಲ್ಯಾಂಕ್ ಅಂತ ಇಲ್ಲ, ಇಲ್ಲಿಂದ ಎಲ್ಲವನ್ನು ತಯಾರಾಗುವುದು ಬ್ಲ್ಯಾಂಕಿಂದಲೇ. ಬ್ಲ್ಯಾಂಕ್ ಅಂತ ಯಾವುದು ಕೂಡ ಇಲ್ಲ, ಇಲ್ಲಿ ಇರುವುದು ಎನರ್ಜಿ ಮಾತ್ರ. ಇದನ್ನೇ ಹೇಳಿದೆ, ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ. ಸರ್ವಭೂತ ಅಂತ ಹೇಳಿದರೆ ವಸ್ತುಗಳು, ಮ್ಯಾಟರ್ಸ್, ಎಲ್ಲ ಮ್ಯಾಟರ್ಸಲ್ಲಿ ಯಾವುದು ಶಕ್ತಿ ರೂಪದಲ್ಲಿ ಇದೆಯಾ, ಅಯಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ. ಎಲ್ಲ ಭೂತ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಮ್ಯಾಟರ್ ಅಂತ. ಪಂಚಮಹಾಭೂತ ಅಂತ ಹೇಳಿದರೆ ಭೂತ ಅಲ್ಲ, ಮ್ಯಾಟರ್ ಅಂತ. ಸೊ ಎಲ್ಲ ಮ್ಯಾಟ್ರಲ್ಲಿ ಅಯಮಾತ್ಮ ಗುಡಾಕೇಶ, ನಾನು ಆತ್ಮರೂಪದಲ್ಲಿ, ಪ್ರಜ್ಞೆಯ ರೂಪದಲ್ಲಿ ಇದ್ದೇನೆ. ಬೀಜಂ ಮಾಂ ಸರ್ವಭೂತಾನಾಂ, ನಾನು ಎಲ್ಲದರ ಬೀಜ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮನಿಗನ ಇವ ಅಂತ ಭಗವದ್ಗೀತೆಯಲ್ಲಿ ಬರ್ತದೆ. ಅಂತ ಹೇಳಿದರೆ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ಒಂದು ಕಿಂಚಿತ್ ಕೂಡ, ಮತ್ತಃ ಪರತರಂ, ನನ್ನನ್ನು ಬಿಟ್ಟು ಒಂದು ಕಿಂಚಿತ್,
ಒಂದು ಆಟಮ್ ಕೂಡ ಇಲ್ಲ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ, ಒಂದು ಮಣಿಯನ್ನು ಹೇಗೆ ದಾರ ಮಾಡಿ ಇದು ದಾರದಿಂದ ಮಣಿಯ ಮಾಲೆ ತಯಾರಿಸ್ತಾರ, ಅದೇ ರೀತಿ ಎಲ್ಲವೂ ನಾನು ಎಲ್ಲದರ ಒಳಗಿದ್ದೇನೆ. ಸೊ ಇದೆಲ್ಲ ನಾನು ಅಂದರೆ ಯಾರು? ಅದೇ ಇದೆಲ್ಲ ನಮಗೆ ಗೊತ್ತಿದೆ, ಬಟ್ ಅನುಭವ ಆಗಲಿಕ್ಕೆ ಇರುವುದು ಅಧ್ಯಾತ್ಮ. ಸೊ ನಾನು ಅನ್ನೋದೇನಂತ ಹೇಳಿದ್ರೆ ಆ ಮೊದಲಿದ್ದ ಪ್ರಿಮ್ಯಾಟಿಕಲ್ ಮ್ಯಾಟರ್ ಅಥವಾ ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿ, ಅದು ಬ್ಲಾಸ್ಟ್ ಆಯಿತು. ವಿಜ್ಞಾನ ಹೇಳ್ತದೆ ಬಿಗ್ ಬ್ಯಾಂಗ್ ಅಂತ, ಉಪನಿಷತ್ತಲ್ಲಿ ಹೇಳ್ತದೆ ಅದನ್ನು. ಅದು ಒಮ್ಮೆಲೆ ಅನಾಹತ ಶಬ್ದ ಬಂತು. ಅನಾಹತ ಅಂತ ಹೇಳಿದರೆ ಈಗ ಎರಡು ವಸ್ತುಗಳು ತಾಗಿದ್ದಕ್ಕೆ ಆಹತ ಅಂತ ಹೇಳೋದು, ಇದು ತಾಗದೆ ಉತ್ಪತ್ತಿ ಆಗುವ ಶಬ್ದಕ್ಕೆ ಅನಾಹತ ಅಂತ ಹೇಳೋದು. ಅದು ಎಲ್ಲವನ್ನು ನಡೆಸಿದೆ. ನಂತರ ಪುರಾಣಕಾರರು ಅದನ್ನು ಬಂದಾಗ ರುದ್ರ ಅವ ರೋಧಿಸ್ತಿದ್ದ ಜೋರಾಗಿ, ಆದ್ರಿಂದ ಸೃಷ್ಟಿ ಉತ್ಪತ್ತಿ ಆಯಿತು ಅಂತ ಬರ್ತದೆ. ಅಂತ ಹೇಳಿದರೆ ಒಂದು ಶಬ್ದದ ಉಲ್ಲೇಖ ಬರ್ತದೆ. ಗಣಪತಿಯ ಬಗ್ಗೆ ಬರುವಾಗ ತತಶ್ಚೋಮಿತಿ ಧ್ವನಿರವು ಸವೈ ಗಜಾಕಾರ, ಆ ಓಂ ಎನ್ನುವ ಧ್ವನಿಯೇ ಆನೆಯ ರೂಪ ತಾಳಿತು. ಇದನ್ನು ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಹೇಗೆಲ್ಲ ಗಣಪತಿದಂತ. ಮತ್ತು ವಿಷ್ಣುವಿನ ಪಾಂಚಜನ್ಯ ಶಂಖದಿಂದ ದೇವಿ ಆಕೆ ಜೋರಾಗಿ ಸಮ್ಮಾನಿತ ನನಾದೋಚ್ಚೈ ಸಾಟ್ಟಹಾಸಂ ಮುಹುರ್ಮುಹು ಅಂತ ಬರ್ತದೆ. ಮುಹುರ್ಮುಹು ಮತ್ತೆ ಮತ್ತೆ ಆಕೆ ಬೊಬ್ಬೆಟ್ಲು ಅಂತ ಹೇಳಿದರೆ ಅದು ಆ ಶಬ್ದದ ಉಲ್ಲೇಖ ಬರ್ತದೆ. ಅದರಿಂದ ಎಲ್ಲ ಉತ್ಪತ್ತಿ ಆಯಿತು. ಗಾಯತ್ರಿ ಅಂತ ಹೇಳಿದರೆ ಗಾಯತೀಚ ತ್ರಾಯತೀಚ ಗಾಯತ್ರಿ, ಯಾವುದು ನಿರಂತರವಾಗಿ ಆಕೆ ಹಾಡ್ತಾ ಇದ್ದಾಳ ಆಕೆ ಗಾಯತ್ರಿ ಅಂತ ಹೇಳಿದರೆ ಆ ಒಂದು ಶಬ್ದದಿಂದ ಈ ಎಲ್ಲ ಬ್ರಹ್ಮಾಂಡ ಉತ್ಪತ್ತಿ ಆಯಿತು. ಆ ಬಿಗ್ ಬ್ಯಾಂಗ್ಗೂ ನಮ್ಮ ಮಹಾಲಯ ಮಹೋತ್ಸವಕ್ಕೆ ಸಂಬಂಧ ಏನು? ಅದು ನಂತರ ಪುರಾಣಕಾರರೆಲ್ಲ ಅದನ್ನು ಮಾಡಿದ್ದು. ಏನಂತ ಹೇಳಿದರೆ ಇಡೀ ದೇಶದ ನಮ್ಮ ಭಾರತವನ್ನು ಯೋಗ ಭೂಮಿ ಅಂತ ಹೇಳಿದ್ರು. ಒಂದು ಮನುಷ್ಯನ ದೇಹ ಹೇಗಿರ್ತದ ಅದೇ ರೀತಿ ಭಾರತ ಕೂಡ ಇದೆ. ಉಳಿದದೆಲ್ಲ ಭೋಗಭೂಮಿ, ಭಾರತ ಯೋಗ ಭೂಮಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ಅಧ್ಯಾತ್ಮಕ್ಕೆ ಮುಂದುವರಿಲಿಕ್ಕೆ ಬೇಕಾದ ವಾತಾವರಣ ಇದೆ. ಈಗ ಪಾಪ ಫಾರಿನರ್ಸ್ ಎಲ್ಲ ಬರಬೇಕಾದ್ರೆ ಅವರಿಗೆ ಇದು ಕನ್ಸೆಪ್ಟೇ ಗೊತ್ತಿಲ್ಲ. ಪಾಪ ಅವರು ಇನ್ನೂ ಬಂದು ಕಲಿತಾಗಬೇಕು. ನಮಗೆ ಹಾಗೆ ಅಲ್ಲ, ಏನು ಗೊತ್ತಿಲ್ಲ ದೇವರಲ್ಲಿ ಇಲ್ಲಿದೆ ಅಂತ ಹೇಳ್ತೇವೆ, ಏನು ಗೊತ್ತಿಲ್ಲದಿದ್ದವರು ಕೂಡ ಅಂತ ಹೇಳಿದರೆ ನಿಮ್ಮೊಳಗೆ ಇದೆ. ನೀವು ಈಗ ತಿರುಪತಿಗೆ ಹೋದರೆ ಅಲ್ಲಿ ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ನೀವು ಹೋಗಿ ಅಲ್ಲಿ ನಿಮಗೆ ಒಂದು 2 ನಿಮಿಷ 1 ಸೆಕೆಂಡ್ ನಿಮಗೆ ಅಲ್ಲಿ ದರ್ಶನ ಸಿಗ್ತದೆ. ಅಷ್ಟೆಲ್ಲ ಒದ್ದಾಡಿಕೊಂಡು ದೂಡಿಕೊಂಡು ಹೋಗಿ ಇಲ್ಲಿ ಹೋಗಿ ಅಲ್ಲಿ ಕಣ್ಣು ಮುಚ್ತೀರಿ, ಹೌದಲ್ವಾ? ಅಂತ ಹೇಳಿದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ನಿಮ್ಮ ಒಳಗಿರುವುದಕ್ಕೆ ಎಲ್ಲ ಗೊತ್ತಿದೆ, ಇದು ಇಲ್ಲಿದೆ. ಅದರ ಅರ್ಥ ಅಲ್ಲಿ ಇಲ್ವಾ? ಅದನ್ನು ಉಪನಿಷತ್ತು ಹೇಳ್ತದೆ. ತದೇ ಜತಿ ತನ್ನೈ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಸಾಸ್ಯ ಬಾಹ್ಯತ. ತದೇ ಜತಿ, ಅದು ಓಡ್ತಾ ಇದೆ ಅಂತ ಹೇಳಿದರೆ ಬ್ರಹ್ಮಾಂಡ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿದರೆ ನೀವು ಅದನ್ನು ಎಷ್ಟು ಈಗ ನಿಮಗೆ 21ನೇ ಶತಮಾನದಲ್ಲಿ ಮಂಗಳ ಗ್ರಹದವರೆಗೆ ಮುಟ್ಟಿದ್ದೀರಿ. ಮಂಗಳ ಗ್ರಹ ಏನು ನಥಿಂಗ್, ಹೌದಲ್ವಾ? ಟೋಟಲ್ 4% ಇಡೀ ಮ್ಯಾಟರ್ ಇರುವುದಂತೆ. 96% ಅದರಲ್ಲಿ 73% ಏನಂತ ಗೊತ್ತಿಲ್ಲ. ಅದಕ್ಕೆ ಡಾರ್ಕ್ ಮ್ಯಾಟರ್ ಅಂತ ಹೇಳ್ತಾರೆ, ಸಾರಿ ಡಾರ್ಕ್ ಎನರ್ಜಿ ಅಂತ. ಉಳಿದ 23% ಏನೋ ಇದೆ, ಅದು ಕೂಡ ಏನಂತ ಗೊತ್ತಿಲ್ಲ, ಅದಕ್ಕೆ ಡಾರ್ಕ್ ಎನರ್ಜಿ ಮ್ಯಾಟರ್ ಅಂತ ಹೇಳ್ತಾರೆ. ನಮ್ಮದ್ರಲ್ಲಿ ಅದನ್ನು ಮಹಾಕಾಲನ ಮೇಲೆ ಎದೆಗೆ ಕಾಲಿಟ್ಟ ಮಹಾಕಾಲಿ ಅಂತ ತೋರಿಸ್ತಾರೆ. ಮಹಾಕಾಲ ಮಹಾಕಾಲಿ, ಮಹಾಕಾಲ ಅಂತ ಹೇಳಿದರೆ ಟೈಮ್ ಆ್ಯಂಡ್ ಸ್ಪೇಸ್, ಹೌದಲ್ವಾ? ಸೊ ಇದೇ ವಿಷಯ. ಸೈನ್ಸ್ ನಾವು ಹೇಳಿದ್ದು ಮಹಾಕಾಲಿ. ಏನಿದೆ ಅಲ್ವಾ, ಇಡೀ ಬ್ರಹ್ಮಾಂಡಕ್ಕೆ ಉತ್ಪತ್ತಿಯಾದ ಸಾಂಬ ಸದಾಶಿವ ಅಂತ, ಸಾಂಬ ಅಂತ ಹೇಳಿದ್ರೆ ತಾಯಿಯೊಟ್ಟಿಗೆ ಇರುವಂಥ. ಸೊ ಆ 2 ಎನರ್ಜಿ ಉಂಟಲ್ವಾ, ಪ್ರಾಣ ಮತ್ತು ರೈ ಅಂತ ಹೇಳ್ತಾರೆ. ಸೆಂಟ್ರಿಫಿಕಲ್ ಫೋರ್ಸ್ ಮತ್ತು ಸೆಂಟ್ರಿಫಿಟಲ್ ಫೋರ್ಸ್ ಅಂತ ಹೇಳ್ತಾರೆ. ಇದೆಲ್ಲ ಅದೇ ಹೇಳಿದಲ್ವ, ನಾವು ಹೇಳಿದ್ದನ್ನೇ ಹೇಳಿದರೆ ಮತ್ತೆ ಇದಾಗ್ತದೆ. ಸೊ ಈ ಬ್ರಹ್ಮಾಂಡ ಉತ್ಪತ್ತಿಯಾದ ಕತೆ ಅಲ್ಲಿರುವುದು ಪುರಾಣದಲ್ಲಿ, ಸಿಂಬಲಿಕಲ್ಲಿ. ವೇದದಲ್ಲಿ ಉಪನಿಷತ್ತಲ್ಲಿ ನೇರವಾಗಿ ಹೇಳಿದ್ದಾರೆ. ಹೇಗೆ ಹೇಳಿದ್ದಾರೆ ಅಂತ ಹೇಳಿದರೆ ಆ ಒಂದು ಲೆವೆಲ್ ಇರ್ತದೆ. ಸಬ್ಕಾನ್ಷಿಯಸ್ ಮೈಂಡ್ನ ಲ್ಯಾಂಗ್ವೇಜ್ ಪಿಕ್ಚರ್ ಲ್ಯಾಂಗ್ವೇಜ್. ಸೊ ಪಿಕ್ಚರ್ ಲ್ಯಾಂಗ್ವೇಜ್ ಆಗಿರುವ ಕಾರಣ ಸಬ್ಕಾನ್ಷಿಯಸ್ ಮೈಂಡಿಗೆ ನಮ್ಮ ಭಾಷೆ ಅರ್ಥ ಆಗೋದಿಲ್ಲ. ಈಗ ನೋಡಿ, ನಾನು ನಿಮಗೆ ಈ ಸಬ್ಕಾನ್ಷಿಯಸ್ ಎನ್ನುವುದು ಒಂದು ವರ್ಡ್, ಅದು ನೀವು ಆತ್ಮ ಅಂತ ಹೇಳಿ, ಪರಮಾತ್ಮ ಅಂತ ಹೇಳಿ, ಸಬ್ಕಾನ್ಷಿಯಸ್ ಅಂತ ಹೇಳಿ, ಕಲೆಕ್ಟಿವ್ ಕಾನ್ಷಿಯಸ್ ಅಂತ ಹೇಳಿ, ಯೂನಿವರ್ಸಲ್ ಕಾನ್ಷಿಯಸ್ ಅಂತ ಹೇಳಿ, ಏನೋ ಒಂದು ಇದೆ. ನೀವು ಫಸ್ಟಿಗೆ ಹೇಳಿದ ಕ್ವಶನ್ ಇದು, ದೇವರೇನಿದೆ, ಏನೋ ಒಂದು ಇದೆ, ಅದು ಹೌದು ಅಲ್ವಾ? ಹೌದು. ಏನಿದೆ ಗೊತ್ತಿಲ್ಲ. ವಿಜ್ಞಾನ ಉಪನಿಷತ್ತಲ್ಲಿ ಇದನ್ನು ನೇತಿ 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 ತತ್ 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 ಅಂತ ಹೇಳ್ತದೆ. ಅದನ್ನು ಹುಡುಗ ಅಂತ ಹೇಳೋದಿಲ್ಲ, ಹುಡುಗಿ ಅಂತ ಹೇಳೋದಿಲ್ಲ. ತತ್ ತ್ವಮ್ಮಸಿ, ತತ್ ಅದು, ತ್ವಂ ನೀನು ಆಗಿದ್ದಿ. ನೀನು ಯಾವುದನ್ನು ಹುಡುಕ್ತಾ ಇದ್ದೀಯಾ ಅದು ನೀನೇ ಆಗಿದ್ದಿ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ನನ್ನೊಳಗೆ ಏನು ನಾನು ಎನ್ನುವ ಕನ್ಸೆಪ್ಟ್ ಇದೆ, ಅದು ನೀನು ಬ್ರಹ್ಮ. ಯಾಕೆಂತೇಳಿ ಒಂದೊಂದರಿಂದ ಬಂದದ್ದಲ್ವಾ. ಸೊ ಆ ಎಲ್ಲ ಮೆಮೊರಿ ನಿಮ್ಮ ಸೆಲ್ಯುಲರ್ ಲೆವೆಲಲ್ಲಿ ಇದೆ ಅಲ್ವಾ.
ಸೊ ನೀವು ಒಳಗೆ ಹೋಗಿ ಅದನ್ನು ಅಲ್ಲಿಗೆ ಫೋಕಸ್ ಮಾಡಿದಾಗ ನೋಡಿ, ಯಾವುದರ ಬಗ್ಗೆ ನೀವು ಫೋಕಸ್ ಮಾಡ್ತೀರಾ, ಅದೇ ನಾನು ಹೇಳಿದಲ್ಲ ಪಿಕ್ಚರ್ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಾ ಇದ್ದೆ. ಒಂದು ನಾಯಿ, ಬರ್ಗರ್, ಮಸಾಲ ದೋಸೆ, ಹೀಗೆ ನಾನು ಏನು ಹೇಳಿದರೆ ಕೂಡ ನಿಮಗೆ ಪಿಕ್ಚರ್ ಬರ್ತಾ ಇರ್ತದೆ, ನಾನು ವರ್ಡ್ ಹೇಳೋದು. ಸೊ ಪಿಕ್ಚರ್ ಲ್ಯಾಂಗ್ವೇಜ್ ಸಬ್ಕಾನ್ಷಿಯಸ್ ಮೈಂಡ್. ನಮಗೆ ಜೀವನದಲ್ಲಿ ಏನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ ನಮಗೆ ಪಿಕ್ಚರ್ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಸಬ್ಕಾನ್ಷಿಯಸ್ ಕಾಲು ನೋವು ವಾಸಿ ಆಗಬೇಕಾ, ಯಾವಾಗ ನೋಡಿದ್ರು ಸ್ವಾಮಿ ದೇವರೇ ಕಾಲು ನೋವು ವಾಸಿ ಆಗಲಿ, ಕಾಲು ನೋವು ವಾಸಿ. ಫೋಕಸ್ ಎಲ್ಲಿ, ಕಾಲು ನೋವಿಗೆ ಆಗ್ತುಂಟು. ಅದರ ಬದಲು ನೀವು ಪಿಕ್ಚರಲ್ಲಿ ನೀವು ಕಾಲು ನೋವು ವಾಸಿ ಆದ ನಂತರ ವಾಟ್ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಿ ನೀವು? ಕಾಲು ನೋವು ವಾಸಿ ಆದ ನಂತರ ದೊಡ್ಡ ಒಂದು ಟ್ರಕ್ಕಿಂಗ್ ಮಾಡ್ತಾ ಇದ್ದೀರಿ, ಅಥವಾ ಓಡಾಡ್ತಾ ಇದ್ದೀರಿ, ಅಥವಾ ಮೆಟ್ಲು ಹತ್ತಾ ಇದ್ದೀರಿ ಬಿಲ್ಡಿಂಗನ್ನು. ಇದನ್ನು ನೋಡಬೇಕು. ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ಅರ್ಥ ಆಗೋದು. ನಿಮಗೆ ಒಂದು ಕಾಲು ನೋವು ಇದ್ರೆ ನೀವು ಕಾಲು ನೋವಿನ ಮೇಲೆ ವಾಸಿ ಬೇಡೋದಲ್ಲ, ಅಂದ್ರೆ ನೀವು ಕಾಲು ನೋವು ವಾಸಿ ಆದ ನಂತರ ನೀವು ಹೆಂಗಿರ್ತೀರಿ ಅಂತ ಫೀಲ್ ಮಾಡೋದು. ಅದಕ್ಕೆ ನಾನು ಹೇಳುದು, ನೀವು ದೇವರ ಹತ್ರ ಅದು ಇದು ಕೇಳಲಿಕ್ಕೆ ನೋಡಿ, ಅತಿ ಬುದ್ಧಿವಂತಿಗೆಲ್ಲ ಯೂಸ್ ಮಾಡ್ತೇವೆ ನಾವು. ಅತಿ ಬುದ್ಧಿವಂತಿಗೆ ಯೂಸ್ ಮಾಡಿ ಒಬ್ಬ ಹೇಳಿದಂತೆ, ನನಗೆ ಏನು ಟೆನ್ಷನ್ ಇರಬಾರ್ದು, ನಾನು ಆರಾಮದಲ್ಲಿ ಕೂತಿರ್ಬೇಕು ಒಂದು ಕಡೆ, ಎಲ್ಲ ಅವರವರ ಕೆಲಸ ಮಾಡ್ತಿರ್ಬೇಕು, ನನಗೆ ಕೂತಲ್ಲಿ ಹಣ ಎನಿಸ್ತಾ ಇರ್ಬೇಕಂತ ದೇವ್ರ ಹತ್ರ. ಅತಿ ಬುದ್ಧಿವಂತಿಗೆ. ಸಬ್ಕಾನ್ಷಿಯಸ್ ಮೈಂಡಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಅದಕ್ಕೆ ನೀನು ಏನು ಬಯಸ್ತಾ ಇದ್ದೀಯ ಅದು ಅರ್ಥ ಆಗೋದಲ್ವಾ. ಸೊ ಸಬ್ಕಾನ್ಷಿಯಸ್ ಮೈಂಡ್ ನೆಕ್ಸ್ಟ್ ಅವನಿಗೆ ಸುಲಭ ಶೌಚಾಲಯದಲ್ಲಿ ಕೆಲಸ ಸಿಕ್ಕಿದಂತೆ, ಸುಮ್ಮನೆ ಕೂತಿದ್ದಾನೆ ಆರಾಮದಲ್ಲಿ, ಎಲ್ಲ ಅವರವರ ಕೆಲಸ ಮಾಡ್ತಾ ಇದ್ದಾರೆ, ಹಣ ಎನಿಸ್ತಾ ಇದ್ದಾರೆ ಅಂತ ಹೇಳಿದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಇದೆಲ್ಲ ಗೊತ್ತಿಲ್ಲ. ಅದು ಬಾಹುಬಲಿ ಪಿಕ್ಚರ್ನ ಕಟ್ಟಪ್ಪನ ಥರ. ಕಟ್ಟಪ್ಪನಿಗೆ ರಾಣಿ ಏನು ಹೇಳ್ತಾಳ ಅದನ್ನು ಕೇಳುವುದಷ್ಟೇ ಕೆಲಸ. ನಾಳೆ ಬಾಹುಬಲಿಯನ್ನು ಕೊಲ್ಲ ಅಂತ ಹೇಳಿದರೆ ಬಾಹುಬಲಿಯನ್ನು ಕೂಡ ಕೊಲ್ತಾನೆ. ಸೊ ಸಬ್ಕಾನ್ಷಿಯಸ್ ಮೈಂಡಿಗೆ ಅದೆಲ್ಲ ಗೊತ್ತಿಲ್ಲ. ನಿಮಗೆ ಈಗ ಒಂದು ಕಡೆ ಅವನು ಹೇಳು ನಿಮಗೆ ಅಂತ ಹೇಳಿದ್ರೆ, ನಾನೊಂದು ಒಬ್ಬ ಮನುಷ್ಯನಿಗೆ, ಒಬ್ಬ ಹೆಂಡತಿಗೆ ಒಂದು ಕಡೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಗಂಡನ ಒತ್ತಾಯಕ್ಕೆ ಹೊರಟು ನಿಂತಿದ್ದಾಳೆ, ಮನಸ್ಸಲ್ಲಿ ಇಷ್ಟ ಇಲ್ಲ. ಆ ಒಳಗಿನ ಫೀಲಿಂಗ್ ಏನಿದೆ ಅಲ್ವಾ, ಅದನ್ನು ತಗೊಳ್ಳುವುದು ಸಬ್ಕಾನ್ಷಿಯಸ್. ಈಗ ಒಬ್ಬ ಸೈನಿಕ ಯುದ್ಧ ಮಾಡಿ ಬರ್ತಾನೆ, ಅವನೊಂದು 500 ಜನ 1000 ಜನರನ್ನು ಕೊಂದು ಬಂದಿರ್ತಾನೆ. ನಾವು ಸನ್ಮಾನ ಮಾಡ್ತೇವೆ ಇಲ್ವಾ? ಅದೇ ಒಬ್ಬ ಮನುಷ್ಯನಿಗೆ ಒಂದು ಕಾಲು ಮುರಿದ್ರೆ ಅವನನ್ನು ಜೈಲಿಗೆ ಹಾಕೋದಿಲ್ವಾ? ಹೌದಲ್ವಾ? ಒಬ್ಬ ಡಾಕ್ಟರ್ ಹೆಂಡತಿ ಇಲ್ಲಿಂದ ಇಲ್ಲಿವರೆಗೆ ಕೊಯ್ದು ಆಪರೇಷನ್ ಮಾಡಿದರೆ ಹಣ ಕೂಡ ಕೊಡ್ತೇವೆ, ಕಾಲು ಕೂಡ ಹಿಡಿತೇವೆ ಅವನದ್ದು. ಅದೇ ನೆರೆಮನೆ ಸ್ವಲ್ಪ ಬ್ಲೇಡ್ ತಾಗಿಸಿದ್ರೆ ಅಂತ ಹೇಳಿದರೆ ಯಾವುದು ಕರ್ಮ ಅದು ತಗೊಳ್ತಿಲ್ಲ. ಕರ್ಮ ತೀಯರ್ ನಿಂತಿರುತ್ತೆ ಅದರ ಮೇಲೆ. ಇಂಟೆನ್ಷನ್ ಏನು ಅದರದ್ದು? ಈಗ ಭರತನದ್ದು ಕತೆ ಬರ್ತದೆ, ಜಡಭರತ ಅಂತ ಕತೆ ಬರ್ತದೆ ಭಾಗವತದಲ್ಲಿ. ಭರತ ಆ ಲೆವೆಲ್ಗೆ ಮುಟ್ಟಿದವ. ಆ ಲಾಸ್ಟ್ ಎಂಡಿಂಗ್ ಬ್ರಹ್ಮಲೋಕದಲ್ಲಿ ಅವನ ಸ್ವಾಗತಕ್ಕೆಲ್ಲ ಸಿದ್ಧತೆ ಆಗ್ತಾ ಉಂಟಂತೆ. ನಾವೆಲ್ಲ ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಅಂತೇಳಿ ನಮ್ಮ ತಲೆಯಲ್ಲಿ ಇರ್ತದೆ, ನಾನು ಒಳ್ಳೆ ದೇವರದ್ದು ಇದು ಮಾಡ್ತಿದ್ದೇನೆ, ನಾನು ದೇವರ ತುಂಬ ಪೂಜೆ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ. ಪೂಜೆ ಮಾಡೋದೇ ತಪ್ಪಾಗಿರ್ಬೋದಲ್ವಾ? ಮಾಡೋ ವಿಧಾನ ತಪ್ಪ ಅಲ್ಲ, ಪೂಜೆ ಮಾಡಲಿಕ್ಕೆ ಇರಬಾರ್ದಿತ್ತಲ್ವ? ವೇದದಲ್ಲಿ ಪೂಜೆ ಮಾಡೋದೇ ತಪ್ಪು ಅಂತ ಉಂಟು. ಓಕೆ. ಸೊ ನಮಗೆ ಗೊತ್ತಿಲ್ಲ. ಈಗ ಎಲ್ಲ ಪೂಜೆ ಮಾಡಿದ ನಂತರ ಬರ್ತದೆ ಏನು ವೇದಾನ ಮತ್ಲಬ್ ಉಪನಿಷತ್ತು ಕೂಡ ನೀನನ್ನು ವರ್ಣಿಸಲಿಕ್ಕೆ ಆಗುವುದಿಲ್ಲ. ವೇದಾನ ಗಮ್ಯ, ಯಾವುದಕ್ಕೂ ನೀನು ಸಿಗುವವಳಲ್ಲ. ಸೊ ನಿನ್ನನ್ನು ನಾನು ಒಂದು ತಾಯಿಯ ರೀತಿ ನಾನು ಆಪಸ್ಮಗ್ನ ಸ್ಮರಣಂ ತ್ವದೀಯಂ ಕರೋಮಿ ದುರ್ಗೆ ಕರುಣಾರ್ಣವೇತಿ, ನಾನು ನಿನ್ನನ್ನೊಂದು ರೂಪದಲ್ಲಿ ನಾನು ಇದು ಮಾಡ್ತಿದ್ದೇನೆ, ನನ್ನ ತಪ್ಪನ್ನು ಕ್ಷಮಿಸಂತ. ನೀವು ಹೇಳ್ತೀರಿ ಪೂಜೆ ಮಾಡಿದ್ದೇನೆ ನನಗೆ ದೇವರೇನು ಕೊಡ್ತಾ ಇಲ್ಲ. ಪೂಜೆ ಮಾಡು ತಪ್ಪು ಅಂತ ಹೇಳ್ತಾ ಉಂಟಲ್ಲಿ. ಅಂತ ಹೇಳಿದರೆ ಆ ಅಪಾರ ಬ್ರಹ್ಮಾಂಡದ ನಾನು ಹೇಳಿದಲ್ಲ 4% ಇರುವುದು, ಉಳಿದ 96% ಅನ್ನೋನ್. ಅದು ಆ 4%ಅಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡಗಳಿದೆ. ಅದು ನಮ್ಮ ತಂತ್ರದಲ್ಲಿ ಬರ್ತದೆ, ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ. ವಿಜ್ಞಾನ ಹೀಗೆ ಹೇಳ್ತಾ ಇದೆ. ಸೊ ನಾವೊಂದು ಪ್ರೌಡಲ್ಲಿ ಹೇಳ್ಕೊಳ್ಬೇಕು, ನಮ್ಮ ದೇಶ ಮೊದಲು ಹೇಳಿದ್ದು ಅನೇಕ ಕೋಟಿ ಬ್ರಹ್ಮಾಂಡ ಇದೆ ಅಂತ. ಆಗ ಅಲ್ಲಿ ಕೂಡ ಪೊಲಿಟಿಕ್ಸ್ ಬರ್ತದೆ. ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿದ್ದೆ, ಅದಲ್ಲ ನಮ್ಮ ದೇಶ ಹೇಳಿದ್ದಲ್ವಾ, ನಮ್ಮ ಹಿಂದೂ ಧರ್ಮ ಹೇಳಿದ್ದಂತಲ್ಲ, ನಮ್ಮ ದೇಶದಲ್ಲಿ ಮೊದಲು ಹೇಳಿದ್ದು ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಹೇಳಿದರೆ ಅನೇಕ ಕೋಟಿ ಬ್ರಹ್ಮಾಂಡಗಳಿದೆ. ಕೋಟಿ ನಾರಾಯಣಾಂಚ ಲಕ್ಷ್ಮೀ ಕೋಟಿ ಸಮೇತಾನಾಂ ನಾರಾಯಣನಾಂಚ ಕೋಟಯ ಬ್ರಹ್ಮಕೋಟಿ ಸಮೇತಾನಾಂ ರುದ್ರಾನಾಮಪಿ ಕೋಟಯ ಅಂತ ಬರ್ತದೆ. ಅಂತ ಹೇಳಿದರೆ ನಮಗೆ ಬ್ರಹ್ಮ ವಿಷ್ಣು ರುದ್ರ ಅಂತ ಒಂದು ಅಂತ ನಮ್ಮ ತಲೆಯಲ್ಲಿ ಇರುವುದು.
ಅಲ್ಲಿ ಬರ್ತದೆ ಅನೇಕ ಕೋಟಿ ಅನೇಕ ಕೋಟಿ ಬ್ರಹ್ಮರು ಬಂದಿದ್ದರು, ಅನೇಕ ಕೋಟಿ ಸರಸ್ವತಿಯರು ಬಂದಿದ್ದರು, ಅನೇಕ ಕೋಟಿ ರುದ್ರರು ಬಂದಿದ್ದರು, ಅನೇಕ ಕೋಟಿ ವಿಷ್ಣು ಬಂದಿದ್ದರು, ಅನೇಕ ಕೋಟಿ ಲಕ್ಷ್ಮಿ ಬಂದಿದ್ದರು ಅಲ್ಲಿ ತಾಯಿಯ ಆಸ್ಥಾನಕ್ಕೆ ಅಂತ ಹೇಳಿದರೆ ಅನೇಕ ಕೋಟಿ ಬ್ರಹ್ಮಾಂಡಗಳಿದೆ ಅಂತ. ಎಲ್ಲ ಬ್ರಹ್ಮಾಂಡಕ್ಕೂ ಒಂದು ಅಣುವಿಗೂ ಒಂದು ವಸ್ತುವಿಗೂ ಎಲ್ಲದರೊಳಗೆ ಇರುವುದು ಮೂರೇ. ಯಾವುದು? ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಸತ್ವ, ತಮ, ರಜೋಗುಣ.